ನಮಸ್ಕಾರ ಸ್ನೇಹಿತರೆ. ಏನಪ್ಪ ಹೋಳಿಗೆ ಮಾಡ್ತಾ ಇದ್ದಾರೆ, ಏನು ವಿಶೇಷತೆ ಅಂತ ಅಂದ್ಕೊಂಡ್ರೆ ಸ್ನೇಹಿತರೆ, ಇದು ನೆನ್ನೆ ವಿಡಿಯೋ ಅಲ್ಲ, ಮೊನ್ನೆ ವಿಡಿಯೋ. ಅಂದರೆ ಭಾನುವಾರ ನಾನು ಹೋಳಿಗೆ ಮಾಡಿದ್ದೆ ಹೂರಣಕ್ಕೆ ಹಾಕಿ. ಯಾಕೆ ಅಂತಂದರೆ, ಒಂದು ಹೇಳಬೇಕು ಅಂದರೆ ಮಗನ ಮತ್ತು ನಮ್ಮನೆಯವರ ಹುಟ್ಟಿದ ಹಬ್ಬದ ದಿನ ಮಾಡಬೇಕು ಅಂತ ಅಂದ್ಕೊಂಡಿದ್ವಿ. ಒಂದು ಕಾರಣದಿಂದ ಮಾಡಲಿಕ್ಕಾಗಿರಲಿಲ್ಲ ಸ್ನೇಹಿತರೆ. ಮನಸ್ಸಿಗೆ ಸ್ವಲ್ಪ ಬೇಜಾರಾಗಿತ್ತು. ಅದಕ್ಕೋಸ್ಕರ ಭಾನುವಾರ ಆದರೆ ಎಲ್ಲರೂ ಮನೇಲಿ ಇರ್ತಾರೆ. ಹಾಗಾಗಿ ನಾನು ಮೊನ್ನೆ ದಿವಸ ಹೋಳಿಗೆ ಮಾಡಿದೆ. ಹೂರಣಕ್ಕೆ ಹಾಕಿ ಹೋಳಿಗೆ ಮತ್ತು ಸೀಕರ್ಣಿ, ಮಾವಿನ ಹಣ್ಣಿನ ಸೀಕರ್ಣಿ. ಆ್ಯಕ್ಚುಲಿ ನಾನು ಹೋದ ವರ್ಷ ನಿಮಗೆ ವಿಡಿಯೋ ಹಾಕಿದ್ದೆ ಹೋಳಿಗೆ ಸೀಕರ್ಣಿದು. ನಮ್ಮ ಮನೆಯವರು ಮತ್ತು ನನ್ನ ಮಗನ ಹುಟ್ಟಿದ ಹಬ್ಬ ಇದೆ ಅಂತ ಹೇಳಿ. ಅದೇ ಒಂದು ಸಮಯದಲ್ಲಿ ಮತ್ತೆ ಮಾಡೋಣ ಅಂದ್ಕೊಂಡೆ, ಆಗಲಿಲ್ಲ. ಸರಿ, ನಾವು ಪ್ರತಿ ವರ್ಷವೂ ಹಣ್ಣಿನ ಒಂದು ಸೀಸನ್ ಮುಗಿಯೋದ್ರೊಳಗೆ ಸೀಕರ್ಣಿ ಹೋಳಿಗೆ ಅಂತೂ ಮಾಡೇ ಮಾಡ್ತೀವಿ ಕಂಪಲ್ಸರಿ. ತುಂಬ ಅಂದರೆ ತುಂಬ ಚೆನ್ನಾಗಾಗಿತ್ತು ಭಾನುವಾರ ಹೋಳಿಗೆಗಳು. ಎಷ್ಟು ದೊಡ್ಡ ದೊಡ್ಡದಾಗಿ ಬರ್ತಾಯಿತ್ತು. ನಾನು ಕಣಕ ಮತ್ತು ಹೂರಣ ಹೇಗೆ ಮಾಡ್ಕೊತೀನಿ ಅಂತ ಹೇಳಿ ನಿಮಗೆ ಲಾಸ್ಟ್ ಟೈಮ್ ಡೀಟೇಲಾಗಿ ತೋರಿಸಿದ್ದೀನಿ. ಆ್ಯಕ್ಚುಲಿ ಒಂದಷ್ಟು ಹೋಳಿಗೆಗಳು ಆಗೋಗ್ಬಿಟ್ಟಿತ್ತು. ಆಮೇಲೆ ಅಂದ್ಕೊಂಡೆ ಇಷ್ಟು ಚೆನ್ನಾಗಿ ಬರ್ತಾಯಿದೆ ಹೋಳಿಗೆಗಳು, ಯಾಕೆ ವಿಡಿಯೋ ಹಾಕಬಾರ್ದು ನನ್ನ ಫ್ರೆಂಡ್ಸ್ಗೆ ಅಂತ ಹೇಳಿ ಸ್ವಲ್ಪ ಹಾಗೆ ಹಾಕಿದ್ದೀನಿ ಅಷ್ಟೇ. ಹೂರಣ ಮಾಡ್ಕೊಳ್ಳೋದು ಯಾವುದೂ ವಿಡಿಯೋ ಮಾಡಿಲ್ಲ ಸ್ನೇಹಿತರೆ. ನಿಮಗೆ ಅದು ಬೇಕು ಅಂತಂದರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಹಾಕ್ತೀನಿ, ಹಳೇದು ನೋಡ್ಕೊಳ್ರಿ. ನಾನು ಹೂರಣ ರುಬ್ಬೋದಿಲ್ಲ, ಕುಕ್ಕರಲ್ಲಿನೇ ಹೂರಣವನ್ನು ಮಾಡ್ಕೊತೀನಿ. ಗೊತ್ತಿರುತ್ತೆ ಎಲ್ಲ ವ್ಯೂವರ್ಸ್ಗೆ. ಈಗ ನೋಡಿರಿ ಹೂರಣ ಎಷ್ಟು ಚೆನ್ನಾಗಾಗಿದೆ ಅಂತ. ನಾನು ತೊಗರಿಬೇಳೆ ಹೂರಣನೇ ಮಾಡೋದು, ಕಡಲೆಬೇಳೆದಲ್ಲ. ನೋಡಿರಿ ಎಷ್ಟು ಸಾಫ್ಟಾಗಿದೆ. ನಾನು ಇದನ್ನು ರುಬ್ಬಿ ಇಲ್ಲ, ಹಾಗೆ ಬೇಳೆ ಬೇಯಿಸ್ಕೊಂಡು ಬೆಲ್ಲ ಹಾಕಿ ಕುಕ್ಕರಲ್ಲಿನೇ ಹೂರಣವನ್ನು ಮಾಡ್ಕೊಂಡಿದ್ದೀನಿ. ನೋಡ್ತಾ ಇದ್ದೀರಲ್ಲ, ತುಂಬ ಅಂದರೆ ತುಂಬ ಚೆನ್ನಾಗಾಗಿತ್ತು. ಹೂರಣ ಆಗಲಿ ಕಣಕ ಆಗಲಿ ಹದ ಎಷ್ಟು ಚೆನ್ನಾಗಿ ಬರ್ತಾಯಿತ್ತು ಹೋಳಿಗೆಗಳು ಅಂತಂದರೆ, ಆರಾಮಾಗಿ ನಾನು 2 ಲೋಟ ಅಂದರೆ 2 ಪಾವನಷ್ಟು ಹೋಳಿಗೆಗಳನ್ನು ಮಾಡಿದ್ದೀನಿ. ನೋಡಿರಿ ಕಣಕನೂ ಅಷ್ಟೇ ತುಂಬ ಚೆನ್ನಾಗಿ ನೆಂದಿದೆ. ಬೆಳಗ್ಗೆನೇ ನೆನೆಸಿಟ್ಟಿದ್ದೆ. ಇದು ಬರೀ ಚಿರೋಟಿ ರವೆ ಸ್ವಲ್ಪ ಅರಿಶಿನ ಒಂಚೂರು ಎಣ್ಣೆ ಹಾಕಿ ಕಲಸಿ ಇಟ್ಟಿರೋದು. ತುಂಬ ಚೆನ್ನಾಗಿ ಬರುತ್ತೆ. ಮೈದಾ ಬಳಸೋದ್ರಕ್ಕಿಂತ ಚಿರೋಟಿ ರವೆ ಜಾಸ್ತಿ ಉಪಯೋಗಿಸ್ಬೇಕು ಕಣಕ ಕಲಿಸ್ಕೊಳ್ಳುವಾಗ. ಮೈದಾ ತಿನ್ನೋದು ಅಷ್ಟು ಒಳ್ಳೆಯದಲ್ಲ ಆರೋಗ್ಯಕ್ಕೆ. ಹಾಗಾಗಿ ಮತ್ತು ಚಿರೋಟಿ ರವೆದೇ ತುಂಬ ಚೆನ್ನಾಗಿ ಬರುತ್ತೆ ಸ್ನೇಹಿತರೆ. ಚೆನ್ನಾಗಿ ನೆನಿಬೇಕು, ನಾದ್ಕೋಬೇಕು. ಹಾಗಾಗಿ ಈ ಒಂದು ವಿಡಿಯೋ ನಾನು ಹಾಕಬೇಕು ಅಂತ ಹಾಕಿದ್ದಲ್ಲ, ಸುಮ್ಮನೆ ಹಾಗೇ ಹೋಳಿಗೆ ಮಾಡ್ತಾಯಿದ್ದೆ. ಮಾಡ್ತಾ ಇಷ್ಟು ಚೆನ್ನಾಗಿ ಬರ್ತಾಯಿತ್ತು ಹೋಳಿಗೆಗಳು ಅಂದರೆ, ನನಗೆ ಅಷ್ಟು ಹೋಳಿಗೆ ಹೇಗೆ ಮಾಡಿದ್ನೋ ಗೊತ್ತಾಗಲಿಲ್ಲ. ಅಷ್ಟು ಬೇಗನೆ ಹೋಳಿಗೆಗಳೆಲ್ಲ ಆಗೋಯ್ತು ಸ್ನೇಹಿತರೆ. ಮತ್ತು ಅಡುಗೆ ಏನೇನು ಮಾಡಿದ್ದೆ ಅಂದರೆ ತುಂಬ ಸಿಂಪಲ್ಲಾಗಿ. ಹೋಳಿಗೆ ಮಾಡಿದಾಗ ಅಡುಗೆ ಜಾಸ್ತಿ ಇರಬಾರ್ದು, ಯಾಕಂದರೆ ತುಂಬ ಅಡುಗೆ ಆಗೋಗ್ಬಿಟ್ರೆ ಅಷ್ಟು ಊಟ ಮಾಡೋದ್ರಲ್ಲೇ ಹೊಟ್ಟೆ ತುಂಬಿಡುತ್ತೆ. ಹೋಳಿಗೆ ತಿನ್ನೋದಕ್ಕೆ ಆಗೋದೇ ಇಲ್ಲ. ಬರೀ ಹೋಳಿಗೆ ತಿನ್ನಬೇಕು ಅಂತ ಇಷ್ಟಪಡ್ತಾಯಿದ್ರು ಮನೆಯಲ್ಲಿ. ನನ್ನ ಮಗ ಅಂತೂ ತುಂಬ ಕೇಳ್ತಾಯಿದ್ದ, ಅಮ್ಮ ಹೋಳಿಗೆ ಮಾಡು, ಸೀಕರಣೆ ಮಾಡು ಅಂತ ಹೇಳಿ. ಹಾಗಾಗಿ ಬರೀ ಹೋಳಿಗೆನೇ ತಿನ್ನಲಿ ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ನಾನು ಬರೀ ಹೋಳಿಗೆ, ಚಿತ್ರಾನ್ನ ಮತ್ತು ಹೂರಣದ ಸಾರು. ಹೂರಣಕ್ಕೆ ಹಾಕಿದ ಮೇಲೆ ಹೂರಣದ ಸಾರು ಮಾಡೇ ಮಾಡ್ತೀವಲ್ವ, ಹಾಗಾಗಿ ಹೂರಣದ ಸಾರು ಮಾಡಿದ್ದೆ. ತುಂಬ ಚೆನ್ನಾಗಾಗಿತ್ತು ಅಡುಗೆ. ಸಿಂಪಲ್ ಆಗಿದ್ರೂ ನಮಗೇನು ಮುಖ್ಯ ಹೋಳಿಗೆ ಅಲ್ವಾ ಸ್ನೇಹಿತರೆ. ಹಾಗಾಗಿ ಹೋಳಿಗೆ ಚೆನ್ನಾಗಾಗ್ಬಿಟ್ರೆ ಸಾಕು. ತುಂಬ ಚೆನ್ನಾಗಿ ಬಂದಿತ್ತು ಹೋಳಿಗೆ ಮಾತ್ರ. ನೀವು ಎಲ್ಲ ಸೀಕರಣೆ ಹೋಳಿಗೆ ಮಾಡ್ಕೊಂಡಿದ್ರ ಸ್ನೇಹಿತರೆ? ಮಾಡಿಲ್ಲ ಅಂದರೆ ಬೇಗನೆ ಮಾಡ್ಕೊಂಬಿಡ್ರಿ. ಇನ್ನು ಖಾರ ಹುಣ್ಣಿಮೆ ಆದಮೇಲೆ ಮಾವಿನ ಹಣ್ಣು ತಿನ್ನಬಾರ್ದು ಅಂತ ಹೇಳ್ತಾರೆ, ಯಾಕಂದರೆ ಗಾಳಿ ಕಾಲ ಅಲ್ವಾ, ಹುಳ ಬಿದ್ದುಬಿಡುತ್ತೆ ಅಂತ. ಹಾಗಾಗಿ ನಾವೇನಿದ್ರೂ ಖಾರ ಹುಣ್ಣಿಮೆ ಒಳಗೇ ಮಾವಿನ ಹಣ್ಣನ್ನು ತಿನ್ನಬೇಕು. ಈ ಸಲ ಸ್ವಲ್ಪ ಕಡಿಮೆ ಬಂದಿದೆ ಎಲ್ಲ ಕಡೆಯೂ. ಹಣ್ಣಿಗೆ ಪೌಡರ್ ಹಾಕ್ತಾಯಿದ್ದಾರೆ, ಅದೊಂದು ಪ್ರಾಬ್ಲಮ್ಮು. ಅಷ್ಟು ಹಣ್ಣು ಚೆನ್ನಾಗಿರೋದಿಲ್ಲ ಅಲ್ವಾ ಸ್ನೇಹಿತರೆ. ಇನ್ನು ನಮ್ಮೂರಿಗೆ ಹೋದಾಗ, ಬಳ್ಳಾರಿಗೆ ಹೋದಾಗ ನಾನು ಹಣ್ಣು ತೊಗೊಂಡು ಬಂದಿದ್ದೆ. ಅಲ್ಲೆಲ್ಲ ಬೇವಿನ ವಿಷ ತುಂಬ ಚೆನ್ನಾಗಿ ಸಿಗುತ್ತೆ. ಇಲ್ಲಿ ನಮ್ಮೂರ ಕಡೆ ಎಲ್ಲನೂ ರಸಪುರಿ ಜಾಸ್ತಿ, ಅದೊಂದು ಸ್ವಲ್ಪ ಹುಳಿ ಮೇಲೆ ಬರುತ್ತೆ. ಬೇವಿನ ವಿಷ ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ಅಲ್ಲಿಂದ ಹಣ್ಣು ತಂದಿದ್ದೆ ನಾನು. ಒಂದು ಸ್ವಲ್ಪ ಹಣ್ಣು ಇತ್ತು, ಹಾಗಾಗಿ ಸೀಕರಣೆ ಹೋಳಿಗೆ ಮುಗಿಸ್ಕೊಂಬಿಡೋಣ ಈ ವರ್ಷದ್ದು ಅಂತ ಹೇಳಿ ಮಾಡ್ತಾಯಿದ್ದೀನಿ. ಹೋಳಿಗೆ ನಾವು ಮಡಿ ಅಡುಗೆ ಮಾಡೋವಾಗೆಲ್ಲ ತೋರಿಸಿರ್ತೀನಿ ನಿಮಗೆ ಹೋಳಿಗೆ ಮಾಡೋದು. ಆವಾಗಷ್ಟು ಇಷ್ಟು ನೀಟಾಗಿ ಬರೋದಿಲ್ಲ, ಯಾಕಂದರೆ ಇದ್ಲು ಒಲೆಯಲ್ಲಿ ಸ್ವಲ್ಪ ಕಷ್ಟ ಹೋಳಿಗೆ ಮಾಡೋದು. ಇದು ಸ್ವಲ್ಪ ನಾವು ಎಷ್ಟು ಬೇಕೋ ಅಷ್ಟು ಸಿಮ್ಮಲ್ಲಿ ಇಟ್ಕೋಬೋದು, ಇಲ್ಲ ಉರಿ ಜಾಸ್ತಿ ಮಾಡ್ಕೋಬೋದು. ಅದು ಹಾಗೆ ಬರೋಲ್ಲ ಸ್ನೇಹಿತರೆ. ಕೆಂಡ ಜಾಸ್ತಿ ಆದರೂ ಕಷ್ಟ, ಪೂರ್ತಿ ಇಲ್ಲ ಅಂದ್ರೂ ಹೋಳಿಗೆ ಆಗೋಲ್ಲ, ಹಂಗಾಗ್ಬಿಡುತ್ತೆ. ಇಷ್ಟು ನೀಟಾಗಿ ಹೋಳಿಗೆಗಳು ಬರೋದಿಲ್ಲ. ಸ್ವಲ್ಪ ಕಷ್ಟ ಆಗುತ್ತೆ ನನಗೆ. ಮತ್ತು ಬೇರೆಯವರೆಲ್ಲ ಮಾಡ್ತಾರೇನೋ ನನಗೆ ಗೊತ್ತಿಲ್ಲ. ನನಗೆ ಸ್ವಲ್ಪ ಹೋಳಿಗೆ ಕಷ್ಟ ಆಗುತ್ತೆ ಇದ್ಲು ಒಲೆ ಮೇಲೆ. ಹಾಗಾಗಿ ಸ್ಟೌವಲ್ಲಿ ಮಾಡಿಕೊಂಡು ಯಾವಾಗಾದರೂ ಈ ಥರ ಮನಸಾರೆ ತಿಂದುಬಿಡ್ತೀವಿ. ಹಬ್ಬದಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ಒಂದೊಂದು ಸಲ ಚೆನ್ನಾಗಿ ಬರುತ್ತೆ, ಒಂದೊಂದು ಸಲ ಬರೋದಿಲ್ಲ. ಅಡುಗೆಗಳು ತುಂಬ ಇರುತ್ತಲ್ಲ, ಹಾಗಾಗಿ
ಹೋಳಿಗೆದು ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ. ನೋಡಿರಿ ಎಷ್ಟು ನೀಟಾಗಿ ಬರ್ತಾಯಿತ್ತು ಹೋಳಿಗೆ ಅಂದರೆ, ಎಷ್ಟು ದೊಡ್ಡದು ಮಾಡಿದ್ದೀನಿ ಗೊತ್ತಾ. ಇದು ಹೆಂಚು ಬಂದುಬಿಟ್ಟು ಕಾಸ್ಟ್ ಐರನ್ದು. ಅಷ್ಟು ದೊಡ್ಡ ಹೆಂಚಿಗೆ ಅದ್ರ ತುಂಬಾ ಮಾಡಿದ್ರೆ ಬರ್ತಾಯಿತ್ತೇನೋ, ನಾನು ಸ್ವಲ್ಪ ಸಣ್ಣ ಸಣ್ಣದಾಗೆ ಮಾಡಿದೆ. ಕೆಲವರೆಲ್ಲ ಹುಣ್ಣಿಮೆ ದಿನ ಹೋಳಿಗೆ ಮಾಡ್ತಾರೆ, ಮನೆ ಕುಲದೇವರು ಅಂತ ಹೇಳಿ ಮಾಡ್ತಾ ಇರ್ತಾರೆ. ಆದರೆ ನನಗೆ ಹುಣ್ಣಿಮೆ ದಿನ ಆಗೋಲ್ಲ ಅಂತ ಹೇಳಿ ಹಿಂದಿನ ದಿವಸನೇ ಮಾಡ್ಕೊಂಡ್ಬಿಟ್ವಿ. ಯಾಕಂದರೆ ಪೂಜೆನೂ ಮತ್ತು ಅಡುಗೆನೂ ಆಗಬೇಕಂದ್ರೆ ಲೇಟ್ ಆಗುತ್ತೆ ಸ್ನೇಹಿತರೆ. ನೋಡಿರಿ, ಹೂರಣ ತುಂಬ ಚೆನ್ನಾಗಾಯಿತು ಅಂದರೆ, ಕಣಕ ಚೆನ್ನಾಗಿತ್ತು ಅಂದರೆ ನೀಟಾಗಿ ತುಂಬಿಕೊಂಡು ಆರಾಮಾಗಿ ಲಟ್ಟಿಸ್ಕೋಬೋದು. ಕೆಲವರೆಲ್ಲ ಎಣ್ಣೆ ಹಾಕಿ ತಟ್ಟುತ್ತಾರೆ. ನಮ್ಮ ಕಡೆ ಎಲ್ಲ ನಾವು ಇದೇ ರೀತಿಯೇ ಅಕ್ಕಿ ಹಿಟ್ಟು ಹಾಕ್ಬಿಟ್ಟು ಲಟ್ಟಿಸಿ ಹೋಳಿಗೆಗಳನ್ನು ಮಾಡೋದು. ನೋಡ್ತಾ ಇದ್ದೀರಲ್ವ ಎಷ್ಟು ಸಾಫ್ಟಾಗಿ ಹೋಳಿಗೆ ಬಂದಿತ್ತು ಅಂದರೆ, ಹಾಗೆ ಬಾಯಲ್ಲಿಟ್ಟರೆ ಕರಗಿ ಹೋಗ್ಬಿಡೋದು. ಮತ್ತು ಇದ್ರ ಜೊತೆಗೆ ನೋಡ್ತಾ ಇದ್ದೀರಲ್ಲ ಮಾವಿನ ಹಣ್ಣಿನ ಸೀಕರಣೆ. ಇದು ಬೇನಿಷ ಬಳ್ಳಾರಿಯಿಂದ ತಂದಿದ್ದು. ತುಂಬ ಚೆನ್ನಾಗಿತ್ತು ಹಣ್ಣು. ಸೀಕರಣೆ ಮಾಡಿದ್ದೆ. ಸಿಂಪಲ್ ಅಡುಗೆ. ನೋಡ್ತಾ ಇದ್ದೀರಲ್ಲ ಸ್ನೇಹಿತರೆ, 2 ಲೋಟ ಅಂದರೆ 2 ಪಾವ್ಗೆ ಇಷ್ಟು ಹೋಳಿಗೆ ಆಗಿತ್ತು. ನಾನು ಲೆಕ್ಕ ಮಾಡಲಿಲ್ಲ ಎಷ್ಟಾಗಿದೆ ಅಂತ ಹೇಳಿ, ಕೌಂಟ್ ಮಾಡಿಲ್ಲ. ಮತ್ತು ಇದು ನಿಂಬೆ ಹಣ್ಣಿನ ಚಿತ್ರಾನ್ನ, ಸಾರು, ಹೂರಣದ ಸಾರು, ಮತ್ತು ಅನ್ನ ಮತ್ತು ಸೀಕರಣೆ. ಹೇಗನ್ನಿಸ್ತು ಸ್ನೇಹಿತರೆ ಈ ವಿಡಿಯೋ? ಕಮೆಂಟ್ ಮಾಡಿ ತಿಳಿಸೋದು ಮರಿಬೇಡ್ರಿ. ಯಾರೆಲ್ಲ ಇನ್ನೂ ಹೋಳಿಗೆ ಸೀಕರಣೆ ಮಾಡ್ಕೊಂಡಿಲ್ವೋ ಮಾಡ್ಕೊಂಡು ಬೇಗ ತಿನ್ನಿರಿ. ಮತ್ತು ತುಂಬ ದಿನ ಆದರೆ ಹಣ್ಣು ಚೆನ್ನಾಗಿ ಬರೋದಿಲ್ಲ. ನೋಡಿರಿ ಎಷ್ಟು ಸಾಫ್ಟಾಗಿ ಮೃದುವಾಗಿ ಮೆತ್ತಗಾಗಿತ್ತು ಹೋಳಿಗೆ. ತುಂಬ ಅಂದರೆ ತುಂಬ ಚೆನ್ನಾಗಾಗಿತ್ತು. ಬನ್ನಿ, ನಿಮಗೂ ಸಹ ಒಂದು ತುತ್ತು ಕೊಟ್ಬಿಡ್ತೀನಂತೆ, ಆಮೇಲೆ ನಾನು ತಿಂತೀನಿ. ನೀವು ಸಹ ಬೇಗನೆ ಮಾಡ್ಕೊಂಡು ತಿನ್ನಿರಿ ಅಂತ ಹೇಳ್ತಾ ಮುಂದಿನ ವಿಡಿಯೋ ಒಟ್ಟಿಗೆ ಮತ್ತೆ ಸಿಗ್ತೀನಿ ಸ್ನೇಹಿತರೆ. ನಮಸ್ಕಾರ.